ರಾಮಾಯಣದ ಪೀಠಿಕೆ. ರಾಮಾಯಣವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರ ಮಹಾಕಾವ್ಯಗಳಲ್ಲಿ ಒಂದಾಗಿದೆ. ಈ ಕಾವ್ಯವನ್ನು ಮಹರ್ಷಿ ವಾಲ್ಮೀಕಿ ರಚಿಸಿದ್ದಾರೆ. ರಾಮನ ಜೀವನ ಮತ್ತು ಧರ್ಮದ ಮಾರ್ಗವನ್ನು ಸಾರುವ ಈ ಕಾವ್ಯವನ್ನು ಆದಿಕಾವ್ಯ ಎಂದೂ ಕರೆಯುತ್ತಾರೆ. ರಾಮಾಯಣದ ಸಾರಾಂಶ. ರಾಮಾಯಣವು ಕೇವಲ ರಾಮನ ಕಥೆಯಲ್ಲ, ಅದು ಧರ್ಮ, ನಿಷ್ಠೆ, ಪ್ರೀತಿ, ತ್ಯಾಗ, ಭಕ್ತಿ ಮತ್ತು ಮಾನವೀಯ ಮೌಲ್ಯಗಳ ಕಾವ್ಯ. ಇದು ಭಾರತೀಯ ಸಂಸ್ಕೃತಿಯ ನೈತಿಕ ಬುನಾದಿಯಾಗಿದ್ದು, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಧರ್ಮಮಾರ್ಗದ ಪ್ರೇರಣೆ ನೀಡುತ್ತದೆ. ಬನ್ನಿ, ರಾಮಾಯಣ ರಚಿಸಿದ ವಾಲ್ಮೀಕಿ ಮಹರ್ಷಿಯ ಬಗ್ಗೆ ತಿಳಿಯೋಣ. ಮಹರ್ಷಿ ವಾಲ್ಮೀಕಿಯ ಕಥೆ. ಬಹು ವರ್ಷಗಳ ಹಿಂದೆ ತಮಸಾ ನದಿಯ ತೀರದಲ್ಲಿ ಒಬ್ಬ ವನ್ಯವಾಸಿ ರತ್ನಾಕರ ಎನ್ನುವ ಕಳ್ಳನಿದ್ದನು. ಅವನು ಅರಣ್ಯದಲ್ಲಿ ಹಾದು ಹೋಗುವ ಜನರನ್ನು ದೋಚಿ ತನ್ನ ಕುಟುಂಬವನ್ನು ಪಾಲಿಸುತ್ತಿದ್ದನು. ಒಂದು ದಿನ ಮಹರ್ಷಿ ನಾರದರು ಆ ಕಾಡಿನ ಮೂಲಕ ಹೋಗುತ್ತಿದ್ದರು. ರತ್ನಾಕರನು ಅವರ ಮಾರ್ಗವನ್ನು ತಡೆದು, ನಿನ್ನ ಬಳಿ ಇರುವುದನ್ನೆಲ್ಲ ಕೊಡು ಎಂದು ಕೇಳಿದನು. ನಾರದರು ಶಾಂತವಾಗಿ ಕೇಳಿದರು, ರತ್ನಾಕರ, ನೀನು ಮಾಡುತ್ತಿರುವ ಪಾಪದ ಪಾಲನ್ನು ನಿನ್ನ ಕುಟುಂಬವು ಹೊರುತ್ತಾರೆಯಾ? ರತ್ನಾಕರ ಮನೆಗೆ ಹೋಗಿ ಕೇಳಿದನು, ನಾನು ಕಳ್ಳತನ ಮಾಡುವುದರಿಂದ ನಿಮಗೆ ಊಟ ಸಿಗುತ್ತದೆ, ಹಾಗಾದರೆ ನನ್ನ ಪಾಪದ ಪಾಲು ನಿಮಗೂ ಇರಬೇಕಾ? ಆದರೆ ಕುಟುಂಬದವರು ಹೇಳಿದರು, ನಿನ್ನ ಪಾಪವನ್ನು ನಾವು ಹೊರುವುದಿಲ್ಲ, ಅದು ನಿನ್ನದೇ. ಇದನ್ನು ಕೇಳಿ ರತ್ನಾಕರನ ಮನಸ್ಸು ಬದಲಾಯಿತು. ಅವನು ನಾರದರ ಬಳಿ ಹಿಂತಿರುಗಿ ಪ್ರಾಯಶ್ಚಿತ್ತ ಕೇಳಿದನು. ನಾರದರು ಹೇಳಿದರು, ರಾಮನ ನಾಮವನ್ನು ಉಚ್ಚರಿಸು, ನಿನ್ನ ಪಾಪಗಳು ಕ್ಷೀಣಿಸುತ್ತವೆ. ಆದರೆ ಪಾಪದ ಪರಿಣಾಮದಿಂದ ಅವನಿಗೆ ರಾಮ ಎಂಬ ಶಬ್ದ ಉಚ್ಚರಿಸಲು ಸಾಧ್ಯವಾಗಲಿಲ್ಲ. ಆಗ ನಾರದರು ಹೇಳಿದರು, ಮರ ಎಂದು ಹೇಳು, ಅದು ಹಿಂತಿರುಗಿ ರಾಮ ಆಗುತ್ತದೆ. ಅವನು ಮರ 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 ಎಂದು ನಿರಂತರವಾಗಿ ಜಪಿಸುತ್ತಾ ತಪಸ್ಸಿನಲ್ಲಿ ತೊಡಗಿಕೊಂಡ. ವರ್ಷಗಳ ಬಳಿಕ ಆ ಜಪದ ಶಕ್ತಿಯಿಂದ ಅವನ ಸುತ್ತ ಮಿಡತೆಗಳು ಜಾಲ ಬಿಟ್ಟವು. ಅವನು ಅಲ್ಲಿ ವಾಲ್ಮೀಕ ಒಳಗೆ ಮುಳುಗಿದ್ದ. ಅನೇಕ ವರ್ಷಗಳ ಬಳಿಕ ಅವನು ತಪಸ್ಸಿನಿಂದ ಹೊರಬಂದಾಗ ದೇವತೆಗಳು ಆಶೀರ್ವದಿಸಿ ಹೇಳಿದರು, ನೀನು ಈಗ ವಾಲ್ಮೀಕಿ ಮಹರ್ಷಿಯಾಗಿದ್ದಿ. ನಂತರ ವಾಲ್ಮೀಕಿ ಮಹರ್ಷಿ ಶ್ರೀರಾಮನ ಜೀವನ ಕಥೆಯನ್ನು ಕಾವ್ಯರೂಪದಲ್ಲಿ ರಚಿಸಿದರು. ಆ ಕಾವ್ಯವೇ ಆದಿಕಾವ್ಯ ರಾಮಾಯಣ. ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಧ್ಯಾನದಲ್ಲಿದ್ದರು. ಅವರು ಸದಾ ಧರ್ಮ, ಸತ್ಯ ಮತ್ತು ಕರುಣೆಯ ಮಾರ್ಗವನ್ನು ಅನುಸರಿಸುತ್ತಿದ್ದರು. ಒಂದು ದಿನ ಅವರು ತಮ್ಮ ಶಿಷ್ಯ ಭರದ್ವಾಜನೊಂದಿಗೆ ತಾಮಸಾ ನದಿಯ ದಡಕ್ಕೆ ಹೋಗಿದ್ದರು. ಅಲ್ಲಿ ಅವರು ಕ್ರೌಂಚ ಪಕ್ಷಿಗಳ ಅಂದರೆ ಜೋಡಿ ಹಕ್ಕಿಗಳ ಪ್ರೇಮದಿಂದ ಕ್ರೀಡಿಸುತ್ತಿದ್ದುದನ್ನು ನೋಡಿದರು. ಅಷ್ಟರಲ್ಲಿ ಒಂದು ಬೇಟೆಗಾರನು ಬಂದು ಮಗ ಹಕ್ಕಿಯನ್ನು ಬಾಣದಿಂದ ಹೊಡೆದು ಕೊಂದನು. ಇದನ್ನು ಕಂಡು ವಾಲ್ಮೀಕಿ ಋಷಿಗಳು ತುಂಬಾ ದುಃಖಿತರಾದರು ಮತ್ತು ಮಾ ನಿಷಾದ ಎಂಬ ಶಾಪದ ರೂಪದ ಮೊದಲ ಶ್ಲೋಕವನ್ನು ಹೇಳಿದರು. ನಂತರ ಬ್ರಹ್ಮದೇವರು ಅವರಿಗೆ ದರ್ಶನ ನೀಡಿ ಈ ಶ್ಲೋಕರೂಪದಲ್ಲಿ ರಾಮನ ಕಥೆ ಅಂದರೆ ರಾಮಾಯಣ ಬರೆಯುವ ಪ್ರೇರಣೆ ನೀಡಿದರು. ಆದ್ದರಿಂದಲೇ ರಾಮಾಯಣದ ಕಾವ್ಯ ಹುಟ್ಟಿತು.